ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್ ಶೆಟ್ಟಿ. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಈಗಾಗಲೇ 5 ಯೋಜನೆಗಳನ್ನು ಏನು ಉಚಿತವಾಗಿ ಹೊರಡಿಸಿದೆಯೋ ಅದರಲ್ಲಿ ಒಂದು ಯೋಜನೆಯಲ್ಲಿ ಇನ್ನು ಮುಂದೆ ದೊಡ್ಡ ಬದಲಾವಣೆ ಇದೆ. ಸೊ ಯಾವ ಒಂದು ಯೋಜನೆಯಲ್ಲಿ ದೊಡ್ಡ ಬದಲಾವಣೆ ಇದೆ, ಜೊತೆಗೆ ಇನ್ನು ಮುಂದೆ ಆ ಯೋಜನೆನ ಬಂದ್ ಮಾಡ್ತಾರಾ, ಸ್ಟಾಪ್ ಮಾಡ್ತಾರಾ, ಇನ್ನು ಮುಂದೆ ನಮಗೆ ಆ ಒಂದು ಯೋಜನೆ ಸಿಗೋದಿಲ್ವಾ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆದಂಥ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡೋದು ಉಚಿತವಾಗಿರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ಇದುವರೆಗೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರೋ ಅವರೆಲ್ಲರಿಗೂ ಕೂಡ ತುಂಬಾನೇ ಥ್ಯಾಂಕ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ಯೋಜನೆಯಲ್ಲಿ ಈಗಾಗಲೇ 4 ಯೋಜನೆಗಳನ್ನೆಲ್ಲದನ್ನು ಕೂಡ ಸರಿಯಾಗಿ ಕೊಡ್ತಾ ಇದ್ದಾರೆ. ಸೊ ಇನ್ನೊಂದು ಯೋಜನೆಯಲ್ಲಿ ದೊಡ್ಡ ಬದಲಾವಣೆ ಇದೆ. ಸೊ ಯಾವ ಒಂದು ಯೋಜನೆ ಅಂತ ತಿಳ್ಕೊಳ್ಳೋಣ ಈಗ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನಾದರೂ ಬದಲಾವಣೆ ಇದೆಯಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲ. ಈಗಾಗಲೇ 2,000 ರೂಪಾಯಿ ಹೇಗೆ ಅಕೌಂಟಿಗೆ ಬರ್ತಾ ಇದೆಯೋ ಅದೇ ರೀತಿಯಾಗಿ ನಿಮ್ಮ ಅಕೌಂಟಿಗೆ ಬರುತ್ತೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲ, ಹಾಗೆ ಬಂದ್ ಮಾಡೋದು ಇಲ್ಲ. ಜೊತೆಗೆ ಗೃಹ ಜ್ಯೋತಿ ಯೋಜನೆ, ಉಚಿತ ಕರೆಂಟ್ ಏನು ಕೊಡ್ತಾ ಇದ್ದಾರೋ 200 ಯೂನಿಟ್ ತನಕ ಉಚಿತವಾಗಿ ಕರೆಂಟ್ ಕೊಡ್ತಾ ಇದ್ದಾರಲ್ಲ, ಆ ಯೋಜನೆಯಲ್ಲೂ ಕೂಡ ಏನು ಬದಲಾವಣೆ ಇಲ್ಲ. ಹಾಗಿದ್ರೆ ಶಕ್ತಿ ಯೋಜನೆಯಲ್ಲಿ ಏನಾದರೂ ಬದಲಾವಣೆ ಇದೆಯಾ ಅಂತ ತಿಳ್ಕೊಳ್ಳೋದಾದ್ರೆ ಶಕ್ತಿ ಯೋಜನೆಯಲ್ಲೂ ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲ. ಈಗಾಗಲೇ ನೀವು ಉಚಿತ ಬಸ್ ಪ್ರಯಾಣ ಏನು ಮಾಡ್ತಾ ಇದ್ದೀರೋ ಅದೇ ರೀತಿಯಾಗಿ ಕಂಟಿನ್ಯೂ ಆಗುತ್ತೆ. ಜೊತೆಗೆ ಸ್ನೇಹಿತರೆ, ಯುವ ನಿಧಿ ಯೋಜನೆ, ಈ ಯುವ ನಿಧಿ ಯೋಜನೆ ಅಡಿಯಲ್ಲಿ ಈಗಾಗಲೇ ಡಿಗ್ರಿ ಓದಿರೋರಾಗಿರ್ಬೋದು, ಡಿಪ್ಲೊಮಾ ಓದಿರೋರಾಗಿರ್ಬೋದು, ಅವರೆಲ್ಲರಿಗೂ ಕೂಡ ಜಾಬ್ ಸಿಗದೆ ಇರೋರಿಗೆ 1,500 ರೂಪಾಯಿ ಹಾಗೆ 3,000 ರೂಪಾಯಿ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದಾರೆ. ಇದರಲ್ಲೂ ಕೂಡ ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲ. ಇನ್ನು ಉಳಿದಂಥ ಒಂದೇ ಒಂದು ಯೋಜನೆ ಅಂತ ಹೇಳಿದ್ರೆ ಅನ್ನಭಾಗ್ಯ ಯೋಜನೆ. ಸೊ ಈ ಅನ್ನಭಾಗ್ಯ ಯೋಜನೆಯಲ್ಲಿ ದೊಡ್ಡ ಬದಲಾವಣೆ ಈಗ ಮಾಡ್ತಾ ಇದ್ದಾರೆ. ಅದೇನಂತ ಹೇಳಿದ್ರೆ ಸ್ನೇಹಿತರೆ, ಇನ್ನು 1 ರಿಂದ 2 ತಿಂಗಳ ಒಳಗಾಗಿ ಎಲ್ಲರಿಗೂ ಉಚಿತ ಅಕ್ಕಿಯ ಹಣನೇ ಸ್ಟಾಪ್ ಮಾಡ್ತಾ ಇದ್ದಾರೆ. ಸೊ ಈ ವಿಷಯ ಕೇಳಿ ಸಾಕಷ್ಟು ಜನರಿಗೆ ಈಗಾಗಲೇ ಬೇಸರ ಆಗ್ತಾ ಇರತ್ತೆ. ಸೊ ಸ್ನೇಹಿತರೆ, ಇನ್ನು ಮುಂದೆ ಅಂತ ಹೇಳಿದ್ರೆ ಇನ್ನೊಂದು 2 ತಿಂಗಳ ಒಳಗಾಗಿ ಎಲ್ಲರಿಗೂ ಕೂಡ ಉಚಿತ ಅಕ್ಕಿಯ ಹಣನ ಸ್ಟಾಪ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಉಚಿತ ಅಕ್ಕಿ ಸಿಗುತ್ತೆ. ಈಗಾಗಲೇ 5 kg ಏನು ಅಕ್ಕಿ ಕೊಡ್ತಾ ಇದ್ದಾರೋ ಅದರ ಜೊತೆಗೆ ಇನ್ನು 5 kg ಅಕ್ಕಿ ಸೇರಿಸಿ 10 kg, ಒಬ್ಬರಿಗೆ 10 kg ಅಂತ ಬರುತ್ತೆ. ಆದರೆ ನಿಮಗೆ ಹಣ ಪಡ್ಕೊಳ್ತಾ ಇದ್ರಲ್ಲ ಒಬ್ಬರಿಗೆ 170 ರೂಪಾಯಿ ಅಂತೆ. ಸೊ ಆ ಹಣ ಬರೋದು ಸ್ಟಾಪ್ ಆಗುತ್ತೆ. ಸೊ ಒಂದಿಷ್ಟು ಜನರಿಗೆ ಇದು ಅನುಕೂಲ ಆದರೆ ಒಂದಿಷ್ಟು ಜನರಿಗೆ ಇದು ಅನಾನುಕೂಲ ಆಗಿದೆ. ಈಗಾಗಲೇ ಪ್ರತಿ ತಿಂಗಳು ಕರೆಕ್ಟಾಗಿ ಯಾರ್ಯಾರಿಗೆ ಅಕೌಂಟಿಗೆ ಹಣ ಬಂದಿದೆಯೋ ಅವರ ಮನೆಗೆ 5 kg ಅಕ್ಕಿನೇ ಪ್ರತಿ ತಿಂಗಳು ಸಾಕು ಅನ್ನೋರಿದ್ದರೆ ಅವರೆಲ್ಲರಿಗೂ ಕೂಡ ಇದೊಂದು ಅನಾನುಕೂಲನೇ ಆಗಿದೆ. ಸೊ ಇನ್ನು ಮುಂದೆ ಹಣ ಬರೋದಿಲ್ವಾ, ಯಾವುದೋ ಒಂದು ಯೂಸಿಗಾದರೂ ಆಗ್ತಾ ಇತ್ತು, ಯಾವುದೋ ಒಂದಕ್ಕಾದರೂ ಉಪಯೋಗ ಆಗ್ತಾ ಇತ್ತು, ಸೊ ಅದನ್ನು ಸ್ಟಾಪ್ ಮಾಡ್ತಾ ಇದ್ದಾರಲ್ಲ ಅಂತ ಬೇಸರ ಆಗೋ ಚಾನ್ಸಸ್ ಇರುತ್ತೆ. ಒಂದಿಷ್ಟು ಜನರಿಗೆ ಖುಷಿ ಕೂಡ ಆಗ್ತಾ ಇರುತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ ತುಂಬ ತಿಂಗಳಿಂದ ಹಣನೇ ಬಂದಿಲ್ಲ. ಎಷ್ಟೋ ಜನರಿಗೆ ಸ್ಟಾರ್ಟಿಂಗಿಂದನೇ ಬಂದಿಲ್ಲ, ಕೆಲವೊಂದಿಷ್ಟು ಜನರಿಗೆ 1 ತಿಂಗಳು ಬಂದರೆ ಇನ್ನೊಂದು ತಿಂಗಳು ಹಣ ಬರೋದಿಲ್ಲ. ಈ ರೀತಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಅಂಥವ್ರಿಗಂತೂ ತುಂಬ ಖುಷಿ ವಿಚಾರನೇ ಆಗ್ತಾ ಇದೆ. ಸೊ 5 kg ಅಕ್ಕಿನೇ ಒಬ್ಬರಿಗೆ ಕೊಟ್ಟರೆ ಸಾಕಾಗೋದಿಲ್ಲ, 10 kg ಅಕ್ಕಿ ಕೊಟ್ಟರೆ ನಮಗೆ ತುಂಬ ಉಪಯೋಗ ಆಗುತ್ತೆ. ಇವರು ಕೊಡುವಂಥ ಪರ್ kgಗೆ 34 ರೂಪಾಯಿ ಅಂತೆ. ನಾವು ಹೋಗಿ ಹೊರಗಡೆ ಅಂಗಡಿಯಲ್ಲಿ ಏನಾದರೂ ತಗೊಳ್ಳೋದಕ್ಕೆ ಅಕ್ಕಿ ಹೋದರೆ 50-60 ರೂಪಾಯಿ ಕಡಿಮೆ ಯಾವುದೇ ಒಂದು ಅಕ್ಕಿನೂ ಸಿಗೋದಿಲ್ಲ. ಸೊ ಹಾಗಾಗಿ ಅಕ್ಕಿನೇ ಕೊಡಲಿ, 10 kg ಅಕ್ಕಿನೇ ಕೊಡಲಿ ಅಂತ ಹೇಳೋರು ತುಂಬ ಜನರು ಇದ್ದಾರೆ ಕೂಡ. ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಬರೋದಕ್ಕಿಂತ ಮುಂಚೆನೇ ಎಲೆಕ್ಷನ್ ಟೈಮಲ್ಲೇ ಹೇಳಿತ್ತು 10 kg ಅಕ್ಕಿನೇ ಎಲ್ರಿಗೂ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಆದರೆ ಕೇಂದ್ರ ಸರ್ಕಾರದಿಂದ 5 kg ಅಕ್ಕಿ ಬರ್ತಾ ಇತ್ತು, ರಾಜ್ಯ ಸರ್ಕಾರದಿಂದ ಇನ್ನು 5 kg ಅಕ್ಕಿ ಸೇರಿಸಿ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ರು. ಆದರೆ ಕೇಂದ್ರ ಸರ್ಕಾರ 5 kg ಅಕ್ಕಿನೇ ಮಾತ್ರ ನಾವು ಕೊಡ್ತೀವಿ, ಆದರೆ ಇನ್ನು 5 kg ಅಕ್ಕಿ ನಮ್ಮ ಹತ್ರ ಸ್ಟಾಕ್ ಇಲ್ಲ ಅಂತ ಹೇಳ್ಬಿಟ್ಟು ಕೊಡೋದಕ್ಕೆ ನಿರಾಕರಿಸಿದ್ರಿಂದನೇ 1 ವರ್ಷದಿಂದ ಈಗಾಗಲೇ 5 kg ಅಕ್ಕಿಗೆ ಹಣನ ಕೊಡ್ತಾ ಬಂದಿದ್ದು ಸರ್ಕಾರ. ಸೊ ಈಗ ಕೇಂದ್ರ ಸರ್ಕಾರ ಒಪ್ಕೊಂಡಿದೆ 10 kg ಅಕ್ಕಿ ನಾವು ಕೊಡ್ತೀವಿ, ನಮ್ಮ ಹತ್ರ ಅಕ್ಕಿ ಸ್ಟಾಕ್ ಇದೆ, ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮುಂದೆ ಬಂದಿರೋದ್ರಿಂದನೇ ಈಗ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಇನ್ನು 1 ರಿಂದ 2 ತಿಂಗಳ ಒಳಗಾಗಿ ಎಲ್ಲರಿಗೂ ಕೂಡ 10 kg ಅಕ್ಕಿನೇ ಕೊಡ್ತೀವಿ. ಅಕ್ಕಿಗೆ ತಗಲುವಂಥ ಹಣ, ಅಕ್ಕಿಗೆ ಏನು ಅಮೌಂಟನ್ನು ಕೊಡ್ತಾ ಇದ್ರು ಇದುವರೆಗೂ ಅಕೌಂಟಿಗೆ ಹಾಕ್ತಾ ಇದ್ರು
ಅದನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರದಿಂದನೇ ಹೇಳ್ತಾ ಇದೆ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ಕಾಮೆಂಟ್ನಲ್ಲಿ ಕಾಮೆಂಟ್ ಮಾಡಿ ತಿಳಿಸುವಂತ ಪ್ರಯತ್ನ ಮಾಡಿ. ನಿಮಗೆ ಅಕ್ಕಿನೇ ಬೇಕಿತ್ತಾ ಇಲ್ಲ ಹಣನೇ ಬೇಕಿತ್ತಾ? ಸೊ 5 kg ಅಕ್ಕಿ 5 kg ಹಣ, ಏನು 5 kg ಹಣ ಕೊಡ್ತಾ ಇದ್ರು ಆ ಹಣ ಬೇಕಿತ್ತಾ ಅಂತ ಹೇಳ್ಬಿಟ್ಟು ನನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸುವಂತ ಪ್ರಯತ್ನ ಮಾಡಿ ಅಂತ ಹೇಳ್ತಾ, ಸೊ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.